ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವರ್ಷ ಯಾರ್ಯಾರು KCET ಎಕ್ಸಾಮ್ನ ಬರೆಯೋಕ್ಕೆ ಹೋಗ್ತಿದ್ದೀರಾ, ಸೊ ಅವರಿಗೆಲ್ಲ ಗುಡ್ ನ್ಯೂಸ್ ಅಂತಲೇ ಅನ್ಬೋದು. ಯಾಕಂದರೆ KCET 2026 ಹಾಲ್ ಟಿಕೆಟನ್ನು ರಿಲೀಸ್ ಮಾಡಿದ್ದಾರೆ. ಓಕೆನಾ, ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ನೀವು ಜಸ್ಟ್ ಇವಾಗ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಓಕೆನಾ, ಸೊ ಅಂತ ಟೈಪ್ ಮಾಡಿ. ಅದಾದಮೇಲೆ ಫಸ್ಟ್ ಲಿಂಕ್ ಬರುತ್ತಲ್ಲ, ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ್ದಾದಮೇಲೆ ಅಲ್ಲಿ ಪ್ರವೇಶ ಅಂತ ಇರುತ್ತೆ. ಪ್ರವೇಶದಲ್ಲಿ ನೀವು KCET UGCET 2026 ಅಂತ ಇರುತ್ತೆ. ಓಕೆನಾ, ಸೊ ಅಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಟಾಪಲ್ಲೇ ಸಿಗುತ್ತೆ, ನಿಮಗೆ ಪ್ರವೇಶ ಪತ್ರ ಡೌನ್ಲೋಡ್ ಲಿಂಕ್ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನೆಲ್ಲ ಕ್ರೆಡೆನ್ಷಿಯಲ್ಸ್ ಬೇಕು ಅಂತ ಹೇಳ್ತೀನಿ. ಸೊ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಿರಲ್ವಾ, ಸೊ ಆ ಪಾಸ್ವರ್ಡನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನೀವು ಅಪ್ಲಿಕೇಶನ್ ನಂಬರನ್ನು ಎಂಟ್ರ್ ಮಾಡಬೇಕು, ಆಮೇಲೆ ಪಾಸ್ವರ್ಡನ್ನ ಎಂಟ್ರ್ ಮಾಡಬೇಕು. ಓಕೆನಾ, ಸೊ ಅದಾದಮೇಲೆ ಸಬ್ಮಿಟ್ ಕೊಟ್ಬಿಟ್ಟು ನೀವು ನಿಮ್ಮ ಸೆಕೆಂಡ್ PUC ಏನು ಎಕ್ಸಾಮ್ ಬರುತ್ತಲ್ವಾ, ಸೊ ಆ ಒಂದು ರಿಜಿಸ್ಟರ್ ನಂಬರು ಬೇಕಾಗುತ್ತೆ. ಓಕೆನಾ, ಸೊ ಆ ಒಂದು ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ ಆಮೇಲೆ ಇನ್ನೊಂದ್ಸಲ ಕನ್ಫರ್ಮೇಷನ್ ರಿಜಿಸ್ಟರ್ ನಂಬರ್ ಅಂತ ಏನೋ ಕೇಳುತ್ತೆ. ಸೊ ಅದನ್ನು ಎಂಟರ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಅಂತ ಏನೋ ಇರುತ್ತೆ. ಓಕೆನಾ, ಸೊ ನೀವು ಪಾಸ್ ಆಗ್ತಿರುವಂಥ ಸೆಕೆಂಡ್ PUC ಇಯರ್ ಅಂತ ಕೇಳುತ್ತೆ. ಸೊ ಅದನ್ನು ಕೂಡ 2026 ಅಂತ ಕೊಡ್ತೀರಾ. ಸೊ ಅದಾದಮೇಲೆ ನೀವು ಅಪ್ಡೇಟ್ ಅಂತ ಕೊಡಬೇಕಾಗತ್ತೆ. ಓಕೆನಾ, ಸೊ ಅಪ್ಡೇಟ್ ಸಕ್ಸಸ್ಫುಲಿ ಆದಮೇಲೆ ನಿಮಗೆ ಡೌನ್ಲೋಡ್ ಮಾಡ್ಕೊಳೋದಕ್ಕೆ ಆಪ್ಷನನ್ನು ಕೊಡಲಾಗುತ್ತೆ. ಓಕೆನಾ, ಸೊ ಇದಿಷ್ಟು ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗಲೇ ನಿಮ್ಮ ಈ ಎಲ್ಲ ಕ್ರೆಡೆನ್ಷಿಯಲ್ಸನ್ನು ಕರೆಕ್ಟಾಗಿ ಹಾಕಿಬಿಟ್ಟು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಇವಾಗ ಆಗಲೇ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ನಿಮ್ಮ KCET ಹಾಲ್ ಟಿಕೆಟನ್ನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಈ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿದ್ರೆ ಅಂತಂದರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಓಕೆನಾ, ಸೊ ಇದಾದಮೇಲೆ ನಿಮ್ಮ ನೆಕ್ಸ್ಟ್ ಸ್ಟೆಪ್ಪೇ ನಿಮ್ಮ KCET ಎಕ್ಸಾಮ್ ಇರುತ್ತೆ ಅಲ್ವಾ. ಸೊ ಅದಾದಮೇಲೆ ಕೌನ್ಸ್ಲಿಂಗ್ ಎಲ್ಲ ಇರುತ್ತೆ. ಸೊ ಆ ಒಂದು ಪ್ರೊಸೆಸಲ್ಲಿ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ, ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.